ಸೇರಿಸ್ಕೊಂಡು ಅಧಿಕಾರ ಮಾಡ್ತಾ ಇದ್ದಾರೆ. ಅವರನ್ನು ಫಸ್ಟ್ ಒಳಗಡೆ ಹಾಕ್ಸಿ, ನೀವು ಒಳಗಡೆ ಹಾಕ್ಸಿ. ನಾವು ಕೆಲಸ ಮಾಡ್ತೇವೆ. ನಾಗೇಂದ್ರ ಅವರನ್ನು ನಿಮ್ದೆ ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಇಂದ ಕೊಡಿ ಡಾಕ್ಯುಮೆಂಟ್ ತನಿಖಾ ಸಂಸ್ಥೆಗಳನ್ನ ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ನೀವು ಅಲ್ಲ, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳ್ಬೋದು, ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳ್ಬಾರ್ದಾ? ಸಿದ್ದರಾಮಯ್ಯ ವಿಚಾರಕ್ಕೆ ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಅಂತ ನೀವು ಕೌಂಟರ್ ಕೊಡ್ತಾ ಇದ್ದೀರಿ. ನಾನು ಕೇಳ್ತಾ ಇದ್ದೀನಿ, ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ 2 ವರ್ಷ ತನಿಖೆ ಸಿಬಿಐ ಇಡಿ ಅಂತ ಹೇಳಿ ಜನರಿಗೆ ಅರ್ಥ ಆಗಲಿ. ನಾನು ನಿಮಗೆ ಸಿಬಿಐ ಇಡಿ ಅಂತ ಹೇಳಿ ಜನರಿಗೆ ಅರ್ಥ ಆಗಲಿ. ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಏನು ತನಿಖೆ ನಡೆಸಿದೆ ಕಳೆದ 2 ವರ್ಷದಿಂದ, ಅವರು ತಪ್ಪಿಸ್ತ ಅಂತ ಒಂದು ಪ್ರೂವ್ ಮಾಡಿ ಕೊಡಿ ನಿಮ್ ಡಾಕ್ಯುಮೆಂಟ್ ಅನ್ನ. ಆಯ್ತು, ನೀವೇ ತಗೊಂಡು ಒಳಗಡೆ ಇಡೀ ಲಿಸ್ಟ್ ಅಲ್ಲಿ ನಾಗೇಂದ್ರ ಹೆಸರು ಬಂತು. ಒಂದ್ ನಿಮಿಷ, 2ನೇ ಲಿಸ್ಟ್ ಅಲ್ಲಿ ನಾಗೇಂದ್ರ ಹೆಸರು ಮಿನಿಸ್ಟರ್ ವಿಚಾರಕ್ಕೆ ಮಿನಿಸ್ಟರ್ ಹೆಸರು ಬಂತು. ಈಗ ಅಂತ ಒತ್ತಡ ಏನಿತ್ತು ಅನ್ನೋಂತ ವಿಚಾರ ಒತ್ತಡ ಏನಿಲ್ಲ. ಅವರು ನಿಮಿಷ ಕಾಂಗ್ರೆಸ್ ಪಕ್ಷದ ನಾಯಕರು 3 ಬಾರಿ ಶಾಸಕರಾಗಿದ್ದಾರೆ. ಹಾಗಾಗಿ ಕೊಟ್ಟಿದ್ದೇವೆ, ಸಮುದಾಯದ ವಾಲ್ಮೀಕಿ ಸಮುದಾಯಕ್ಕೆ ಕೊಟ್ಟಿದ್ದೇವೆ. ರಘು, ನನ್ನ ಪ್ರಶ್ನೆ ಪ್ರಶ್ನೆ ಬರೋದಿಲ್ಲ, ಪೂರ್ತಿ ಪ್ರಶ್ನೆ ಆಗಿಲ್ಲ ರೀ. ಸಮಯ ವ್ಯರ್ಥ ಮಾಡೋದು ಬೇಡ. ಎಸ್ಟಿ ಸಮುದಾಯದ ಬೇರೆ ಶಾಸಕರು ಇರ್ಲಿಲ್ವಾ? ನಾನಿರೋದೇ ಪ್ರಶ್ನೆ ಮಾಡೋದಕ್ಕೆ ಪ್ರಶ್ನೆ ಮಾಡ್ತೀನಿ. ವಿಪಕ್ಷಗಳ ಪ್ರಶ್ನೆ ಏನಂತಂದ್ರೆ ಎಸ್ಟಿ ಸಮುದಾಯಕ್ಕೆ ಕಾಂಗ್ರೆಸ್ನವರು ಮೋಸ ಮಾಡ್ತಾ ಇದ್ದಾರೆ, ಎಸ್ಟಿ ಸಮುದಾಯದ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈಗ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೇಳಿದ್ರೆ ದಲಿತರನ್ನ ಕಂಡ್ರೆ ಆಗ್ಬಿರೋದಿಲ್ಲ, ದಲಿತ ವಿರೋಧಿ ಅಂತ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ. ಯಾಕೆ? ದಲಿತರಲ್ಲಿ ಬೇರೆಯವರು ಇರಲಿಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಟ್ಟಿರುವಂತದ್ದು ಎಸ್ಟಿ ಸಮುದಾಯ. 15 ಮೀಸಲು ಕ್ಷೇತ್ರಗಳಲ್ಲಿ 14 ಕ್ಷೇತ್ರಗಳಲ್ಲಿ ಇವತ್ತು ಗೆಲ್ಲಿಸಿ ಕಳಿಸಿದ್ದಾರೆ. ನಿಮಗೆ ಬೇರೆಯವರು ಇರಲಿಲ್ವಾ? ಆ ರೀತಿ ಕಳಂಕ ಎದುರಿಸ್ತಾ ಇರುವಂತ ವ್ಯಕ್ತಿಯನ್ನೇ ಮಂತ್ರಿ ಮಾಡ್ಬೇಕಂತ ಒತ್ತಡ ಏನಿತ್ತು? ಬೇರೆಯವ್ರನ್ನ ಮಾಡ್ಬೋದಿತ್ತಲ್ಲ. ಹಾಗಾದ್ರೆ ಅಮಿತ್ ಶಾ ತೆಗೆದಾಕಿ. ಫಸ್ಟ್ ಅಮಿತ್ ಶಾ ಅವರು ಗಡಿಪಾರಾಗಿದ್ರು. ಒಂದ್ ನಿಮಿಷ, ಫಸ್ಟ್ ಗಡಿಪಾರಾಗಿದ್ರು ಅಮಿತ್ ಶಾ ಅವರು ಗಡಿಪಾರಾಗಿದ್ರು. ಫಸ್ಟ್ ಕೇಂದ್ರ ಸರ್ಕಾರದಲ್ಲಿ 26 ಸಚಿವರ ಮೇಲೆ ಗಂಭೀರವಾದಂತ ಆರೋಪ ಇದೆ. ತೆಗೆದಾಕಿ ಅವರನ್ನು ಫಸ್ಟ್. ನೀವು ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಮಾತಾಡೋದಲ್ಲ, ನೀವು ವಿತಂಡವಾದ ಅಲ್ಲ. ಒಂದ್ ನಿಮಿಷ, ವಿರೋಧ ಪಕ್ಷಕ್ಕೆ ನಾನೇ ಹೇಳ್ತಾ ಇದ್ದೇನೆ. ಒಂದ್ ನಿಮಿಷ, ವಿರೋಧ ಪಕ್ಷಕ್ಕೆ ನಾನೇ ಸವಾಲ್ ಆಗ್ತಾ ಇದ್ದೇನೆ. ವಿರೋಧ ಪಕ್ಷಕ್ಕೆ ನಾನೇ ಸವಾಲ್ ಆಗ್ತಾ ವಿರೋಧ ಪಕ್ಷಕ್ಕೆ ನಾನೇ ಸವಾಲ್ ಆಗ್ತಾ ಇದ್ದೇನೆ. ನಾವು ಏನು ನಮ್ಮಲ್ಲಿ 3 ಬಾರಿ ಗೆದ್ದಿದ್ರು, ವಾಲ್ಮೀಕಿ ಸಮುದಾಯದ ಒಂದು ಸಮುದಾಯದ ರೆಪ್ರೆಸೆಂಟೇಷನ್ ಕೊಡಬೇಕಾಗಿತ್ತು, ಕೊಟ್ಟಿದ್ದೇವೆ. ಇನ್ ಕೇಸ್ ಅವರು ತಪ್ಪಿತಸ್ಥ ಅಂತ ನೀವು ಪ್ರೂವ್ ಮಾಡಿ, ನಿಮ್ಮ ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಪ್ರೂವ್ ಮಾಡಲಿ, ನಾವು ಆಕ್ಷನ್ ತೆಗೆದುಕೊಳ್ತೇವೆ. ಅಶೋಕ್, ಇದು ಯಾವ ರೀತಿ ವಿತ್ತಂಡವಾದವನ್ನು ಇಲ್ಲಿ ರಘು ದೊಡ್ಡೇರಿಯವರು ಮೆನ್ಷನ್ ಮಾಡ್ತಿದ್ದಾರೆ. ಅಮಿತ್ ಶಾ ತಪ್ಪು ಮಾಡಿದ್ರೆ ಏನು ತಪ್ಪಿಲ್ಲ. ಕೇಳಿಸ್ಕೊಳ್ರಿ, ನೀವು ಮಾತಾಡೋದು ಕೇಳಿಸ್ಕೊಳ್ಳಿ. ನೀವು ಮಾತಾಡ್ಬೇಕಾದ್ರೆ ನಕಾರಾತ್ಮಕ ಮಾಡಲಿಲ್ಲ. ಸ್ವಲ್ಪ ಡೆಮಾಕ್ರಸಿ ಅಂದ್ರೆ ವಾದ ವಿವಾದಕ್ಕೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ಡೆಮಾಕ್ರಸಿನಲ್ಲಿ ಆಗೋದೇ ಹಿಂಗೆ. ನೀವ್ ಯಾರು ಹೇಳಕ್ಕೆ ನಾವು ಮಾತಾಡ್ತಿರೋ ನಾಗೇಂದ್ರ ಬಗ್ಗೆ, ನಾವು ಚರ್ಚೆ ಮಾಡ್ತಿರೋ ನಾಗೇಂದ್ರ ಬಗ್ಗೆ, ನಾವು ಚರ್ಚೆ ಮಾಡ್ತಿರೋ ನಾಗೇಂದ್ರ ಬಗ್ಗೆ. ನಾನು ಏನೇನೋ ಮಾತಾಡ್ಬೋದು, ಡಿ ಕೆ ಶಿವಕುಮಾರ್ ಎಲ್ಲ ಲೂಟ್ ಮಾಡಿದ್ರು ಅಂತ ಮಾತಾಡ್ಬೋದು, ಸಿದ್ದರಾಮಯ್ಯ ಎಲ್ಲ ಮನೆಗೆ ಹೋಗ್ತಾರೆ ಅಂತ ಮಾತಾಡ್ಬೋದು. ಮಾತಾಡ್ತಿದ್ರ ನಾಗೇಂದ್ರ ಬಗ್ಗೆ ಸಿದ್ದರಾಮಯ್ಯ ಯಾರು ಮನೆಗೆ ಹೋಗ್ತಾರ, ಏನ್ ಮಾಡ್ತಾರೆ ಅಂತ ಮಾತಾಡಲ್ಲ. ಏನ್ ಮಾತಾಡ್ತೀರಾ? ಯಾವ ರೀತಿ ವಿತ್ತಂಡವಾದವನ್ನು ಮಾಡ್ತಿದ್ದಾರೆ, ಅದೇ ರೀತಿ ವಿತ್ತಂಡವಾದವನ್ನು ಸರ್ಕಾರ ಸದನದಲ್ಲಿ ಮಾಡ್ಲಿಕ್ಕೆ ಹೊರಟು. ಅತ್ಯಂತ ಪ್ರಮುಖವಾದಂತಹ ಸದನ ನಡಿಬೇಕಾದ್ರೆ 10 ದಿನಗಳ ಸದನನ 8 ದಿನಕ್ಕೆ ಮೊಟಕಾಕಿದ್ದು ಏನಕ್ಕೆ? ನಾನು ಆಗ್ಲೇ ನಮ್ಮ ಇತ್ನಾಳ್ ಸರ್ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ರು, ನೈಸ್ ಕಾರಿಡಾರ್ದು ಇವತ್ತು ಏನ್ ಆಪಾದನೆ ಬಂದಿದೆ, ಎಚ್ ಡಿ ಕುಮಾರಸ್ವಾಮಿ ಅವರು ಏನ್ ಆಪಾದನೆ ಮಾಡ್ತಿದ್ದಾರೆ, ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿರೋ ಅಶೋಕ್ಯನಿಂದ, ಅದರಿಂದಾಗಿ ಕೋರ್ಟ್ ವರ್ಡಿಕ್ಟ್ ಬಂದಿದ್ರು ಸಹ ಇವತ್ತಿಗೂ ಸಹ ಟೋಲ್ ಕಲೆಕ್ಷನ್ ಸ್ಟಾಪ್ ಆಗಿಲ್ಲ ಅಂತ ಹೇಳಿ. ಬಿಡದಿ ಗಲಾಟೆನಲ್ಲಿ 2400 ಎಕರೆ ಏನ್ ಸರ್ಕಾರಿ ಭೂಮಿ ಇತ್ತು, ಅದೀಗಾಗಲೇ 1600 ಎಕರೆ ಯಾವುದೋ ಒಂದು
ಪ್ರೈವೇಟ್ ಕಂಪನಿಗೆ ಹೋಗಿದೆ. ಆ ಪ್ರೈವೇಟ್ ಕಂಪನಿ ಕಾಂಗ್ರೆಸ್ನ ಹೈಕಮಾಂಡ್ ಫ್ಯಾಮಿಲಿ ಜೊತೆ ಕ್ಲೋಸ್ ಆಗಿದೆ, ಅದರಿಂದಾಗಿ ಇದಾಗಿದೆ ಅಂತ ಹೇಳಿ ಅದಕ್ಕೂ ಸಹ ಒಂದು ವರದಿ ಬಂತು. ಇದ್ರ ಜೊತೆಗೆ ಚಾಮರಾಜನಗರದ ಎನ್ಕೌಂಟರ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದಾಗ ಹೇಳಿಲ್ಲ. 8 ಬಿಲ್ಗಳು ಪಾಸ್ ಆಗಿದೆ. ಅತ್ಯಂತ ಪ್ರಮುಖವಾದ ಬಿಲ್ ಏನು ಅಂತ ಹೇಳಿದ್ರೆ, ಪಾರ್ಕ್ ನಲ್ಲಿ 5% ಕಮರ್ಷಿಯಲ್ ಮಾಡ್ತೀವಿ ಅಂತ. ವಿಧಾನಸೌಧದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಕಬ್ಬನ್ ಪಾರ್ಕ್, ಲಾಲ್ ಬಾಗು ಇದನ್ನೆಲ್ಲಾನು ಕಮರ್ಷಿಯಲ್ ಮಾಡ್ಕೊಂಡು ನಮ್ಮ ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಅರ್ಧ ಎಕರೆ ಪಾರ್ಕ್ ನೆಲ್ಲಾನು ಕಮರ್ಷಿಯಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಬೆಂಗಳೂರಿಗರು ಉಸಿರಾಟಕ್ಕೆ ಎಲ್ಲಿರ್ತೀವಿ ನಾವು? ಈಗಾಗಲೇ ಗ್ಯಾಸ್ ಆಗಿದೆ ಬೆಂಗಳೂರು ಅಂತ ಅಂದ್ಬಿಟ್ಟು ಜನ ವರದಿ ಕೊಡ್ತಿದ್ದಾರೆ. ಇದ್ರ ಜೊತೆಗೆ ಕಾವೇರಿ ಕ್ರೈಸಿಸ್ ಬಗ್ಗೆ ನಾವು ಒಂದು ಫುಲ್ ನಿಲುವಳಿ ಸೂಚನೆ ಮಾಡ್ಕೊಂಡು ಬಂದಿದ್ವಿ. ಆದ್ರೆ ಇವತ್ತು ಚರ್ಚೆಗೆ ನಾವು ಕಚ ಕೊಡಲಿಲ್ಲ. ಅದಕ್ಕಿಂತ ಜಾಸ್ತಿ ಫಾರ್ಮರ್ಸ್ ಡ್ರೌಟ್ ಇವತ್ತು ಇಲ್ಲ. ಈಗ ನೀವೀಗ ಈ ಪಾರ್ಕ್ ಬಿಲ್ ನ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ, ಬರಗಾಲದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಆಡಳಿತ ಪಕ್ಷದವರು ನಿಮ್ಮನ್ನ ಮಾತಾಡದೆ ಕಟ್ ಹಾಕಿರ್ಲಿಲ್ಲ. ನೀವು ನಾಗೇಂದ್ರ ರಾಜೀನಾಮೆ ಅಂತ ಪಟ್ಟು ಹಿಡಿದು ಕೊಡ್ತೀರಿ. ಮಾತಾಡಬೇಕಾಗಿತ್ತು. ಈ ಪಾರ್ಕ್ ಬಿಲ್ ನೀವು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು, ಚರ್ಚೆ ತಗೊಂಡ್ಬರ್ಬೇಕಾಗಿತ್ತು. ಕರೆಕ್ಟ್ ಇದೆ ನಿಮ್ಮ ಪ್ರಶ್ನೆ.